ನಮಸ್ಕಾರ. ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಬೆಳೆ ಬೆಳೆಸಿ ಲಾಭ ಮಾಡೋದೇ ಕಷ್ಟವಾಗಿರುವ ಈ ಸಮಯದಲ್ಲಿ ಈಗ ಕಳ್ಳರ ಕಾಟವು ರೈತರನ್ನ ಕಂಗೆಡಿಸಿದೆ. ಕಟಾವು ಮಾಡಿ ಮಾರುಕಟ್ಟೆಗೆ ಸಾಗಿಸಲು ಸಿದ್ಧವಾಗಿಟ್ಟಿದ್ದ ಹೂಗಳನ್ನು ಕಳವು ಮಾಡಲು ಬಂದಿದ್ದ ಕಳ್ಳರನ್ನ ರೈತರು ಹೊಂಚು ಹಾಕಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗುರ್ಕಿ ಗ್ರಾಮದಲ್ಲಿ ನಡೆದಿದೆ. ಸುಮಾರು 1.5 ವರ್ಷದಿಂದ ಪ್ರತಿನಿತ್ಯ ಒಂದಿಲ್ಲೊಂದು ತೋಟದಲ್ಲಿ ಕಳ್ಳತನ ಮಾಡುತ್ತಿದ್ದ ಆರೋಪಿಯು ಕೊನೆಗೆ ರೈತರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಹಾಗಾದ್ರೆ ಈ ಘಟನೆಯ ಸಂಪೂರ್ಣ ಮಾಹಿತಿಯ ವರದಿಯನ್ನ ಇಲ್ಲಿ ನೋಡೋಣ. ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗುರ್ಕಿ ಗ್ರಾಮದಲ್ಲಿ ರೈತರ ಜಾಗೃತಿಯಿಂದ ಹೂ ಕಳ್ಳತನಕ್ಕೆ ಬ್ರೇಕ್ ಬಿದ್ದಿದೆ. ರೈತರು ಕಟಾವು ಮಾಡಿ ಬೆಳಗಿನ ಜಾವ ಮಾರುಕಟ್ಟೆಗೆ ಸಾಗಿಸಲು ತೋಟದ ಬಳಿ ಸಂಗ್ರಹಿಸಿಟ್ಟಿದ್ದ ಹೂಗಳನ್ನು ಕಳವು ಮಾಡಲು ಬಂದಿದ್ದ ವ್ಯಕ್ತಿಯೊಬ್ಬನನ್ನ ರೈತರು ಸ್ಥಳದಲ್ಲೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸ್ಥಳೀಯ ರೈತರ ಮಾಹಿತಿ ಪ್ರಕಾರ ಕಳೆದ ಸುಮಾರು 1.5 ವರ್ಷಗಳಿಂದ ಪ್ರತಿನಿತ್ಯ ಒಂದಿಲ್ಲೊಂದು ಹೂವು ತೋಟವನ್ನು ಗುರಿಯಾಗಿಸಿಕೊಂಡು ಕಳ್ಳತನ ನಡೀತಿತ್ತು. ಕಟಾವು ಮಾಡಿದ ಹೂಗಳು ನಾಪತ್ತೆಯಾಗ್ತಿದ್ದ ಕಾರಣ ರೈತರಿಗೆ ಸಾವಿರಾರು ರೂಪಾಯಿ ನಷ್ಟವಾಗ್ತಿತ್ತು. ಆದರೆ ಕಳ್ಳ ಯಾರು ಅಂತ ಮಾತ್ರ ಪತ್ತೆಯಾಗಿರಲಿಲ್ಲ. ಹೀಗಾಗಿ ಕಳ್ಳನನ್ನ ಹಿಡಿಯಲೇಬೇಕು ಅಂತ ನಿರ್ಧರಿಸಿದ ರೈತರು ಹಲವು ದಿನಗಳಿಂದ ಹೊಂಚು ಹಾಕಿ ಕಾದಿದ್ರು. ಎಂದಿನಂತೆ ಹೂಗಳನ್ನ ಕಳವು ಮಾಡಲು ಬಂದಿದ್ದ ವ್ಯಕ್ತಿಯನ್ನ ರೈತರು ರೆಡ್ ಹ್ಯಾಂಡ್ ಆಗಿ ಹಿಡಿದುಬಿಟ್ರು. ಸ್ಥಳದಲ್ಲೇ ಆತನನ್ನ ತಡೆದು ವಿಚಾರಣೆ ನಡೆಸಿದಾಗ ನಲ್ಲಿಮರದಹಳ್ಳಿ ಗ್ರಾಮದ ನಿವಾಸಿ ಎಂಬ ಮಾಹಿತಿ ತಿಳಿದು ಬಂದಿದೆ. ಆರೋಪಿ ಸಿಕ್ಕಿಬಿದ್ದ ಕೂಡಲೇ ಗ್ರಾಮಸ್ಥರು ಆತನನ್ನ ಗ್ರಾಮದಲ್ಲೇ ಕಟ್ಟಾಕಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕಾಗಮಿಸಿದ ಪೊಲೀಸರು ಆರೋಪಿಯನ್ನ ತಮ್ಮ ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದಿದ್ದಾರೆ. ಈ ಘಟನೆಯ ಕುರಿತು ತನಿಖೆ ಆರಂಭಿಸಿದ್ದು, ಈ ಹಿಂದೆ ನಡೆದಿರುವ ಹೂವು ಕಳ್ಳತನ ಪ್ರಕರಣಗಳಲ್ಲಿಯೂ ಇದೇ ವ್ಯಕ್ತಿಯ ಕೈವಾಡ ಇದೆಯಾ ಎಂಬ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ರೈತರ ಪರಿಶ್ರಮದಿಂದ ಬೆಳೆದ ಬೆಳೆ ಕಳ್ಳತನವಾಗ್ತಿರೋದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಬೆಳಿಗ್ಗೆ 8-8:30 ಮನೆ ಮುಂದೆ ನಿಲ್ಸಿರೋ ಗಾಡಿಯಲ್ಲಿ ಎತ್ಕೊಂಡು ಹೋಗ್ತಾ ಇದ್ವಿ. ನಾವು ಚೇಸ್ ಮಾಡಿ ಹಿಡ್ಕೊಂಡು ಎತ್ತಾಕೊಂಡ್ಬಂದಿದ್ವಿ. ಏನು ಅವರೇ ಕಿತ್ಕೊಂಡೋದ ಕಿತ್ತು ಮಡಗಿದ್ದೆ? ಕಿತ್ತು ಮಡಗಿರೋದು, ಬ್ಯಾಗ್ ಹಾಕಿ ಮಡಗಿರೋದು. ನೋಡಿ, ಅಲ್ಲಿ ದಬಾಕಿದ್ದೇನೆ ಬ್ಯಾಗ್ನ. ನಿಲ್ಸು ಅನ್ನಿದ್ದು ಅಲ್ಲೇ ಇದೆ. ಇದೇ ಫಸ್ಟ್ ಟೈಮ್ ಮಾಡಿರೋದು? ಇದನ್ನ ನಾನು ಮಾಡ್ತಾ ಇದ್ದಾರೆ. ನಮ್ಮ ಮೊನ್ನೆ 2 ಬ್ಯಾಗ್ ಹೋಯ್ತು ತೋಟದಲ್ಲಿ ಇಕ್ಕಿರೋದು. ಈಗ ಕಿತ್ತಿಕ್ಕಿರೋದು ರೋಡಲ್ಲಿ ಇನ್ನೇನು ಹೋಗ್ಬೇಕು ಮಾರ್ಕೆಟ್ಗೆ ಎತ್ಕೊಂಡು ಮನೆಗೆ ಹೋಗಿ ಮುಖ ತೊಳ್ಕೊಂಡು ಬರೋಷ್ಟೊತ್ತಿಗೆ ಎತ್ಕೊಂಡು ಹೋಗ್ತಾ ಇದ್ದಾನೆ. ಯಾರವರು? ಎಲ್ಲಿನವರು? ಅವ್ರ ಊರು ಬಂದು ಇದು ಇನುಪ್ನಹಳ್ಳಿ, ನಲ್ಮಾಕ್ನಹಳ್ಳಿ. ಈಗ ಇವರು ಸಾರವರು ಕರ್ರೋದು ಹೋಗ್ತಾ ಇದೆ. ಇಲ್ಲಿ ತುಂಬ ರೈತರದ್ದು ಹೋಗಿದೆ ಹೂವು. ಎಷ್ಟು ತೋಟಗಳಲ್ಲಿ ಹೋಗಿದೆ? ಸುಮಾರು ಒಂದು 20-30 ಬ್ಯಾಗ್ ಕಳ್ತನ ಮಾಡಿದ್ದಾನೆ. ಇವತ್ತು ಸಿಕ್ಕಾತಾನೆ. ಎಷ್ಟು ವರ್ಷಗಳಿಂದ ಸರ್? ಡೈಲಿ ಅದೇ ಇರುತ್ತೀನಿ. ಅವರು ನೈಟಲ್ಲಿ ಹೋಗ್ತಾರೆ ಹೂವು. ನೈಟಲ್ಲಿ ನಿನ್ನೆ ನಮ್ಮ ತೋಟದ ಪಕ್ಕದಲ್ಲಿ ಒಂದು ಸುಮಾರು 50 ಅಡಿ ಕೇಬಲ್ ಒಂದು ಟನಲ್ ಬೋರ್ಡೋಗಿದೆ. ಇವತ್ತು ಜನ ಇದ್ರು ಒಂದು 5-10 ಅಡಿಯಲ್ಲಿದ್ರು ಜನ ಹೆಂಗ್ ಎತ್ಕೊಂಡು ಹೋಗ್ತಾನೆ ಅಂದ್ರೆ ಅವನು ಒಳ್ಳೆ ರೋಬೋ ಟೈಪ್ ಅಲ್ಲಿ ಎತ್ಕೊಂಡು ಹೋಗ್ತಾನೆ. 50 kg ಬ್ಯಾಗ್ ಸರ್. ಬೆಳಗ್ಗೆ 5 ನಿಮಿಷದಲ್ಲಿ ಎತ್ತಿಕೊಂಬಿಟ್ಟು ಬ್ಯಾಗ್ ಬೇರೆ ಹೆಲ್ಮೆಟ್ ಹಾಕೊಂಡಿಲ್ಲ. ಅಲ್ಲ, ಎಷ್ಟು ತೋಟಗಳಲ್ಲಿ ಕಳ್ತನ ಮಾಡ್ತಾ ಇರ್ತಾರೆ? ಸುಮಾರು CC ಕ್ಯಾಮ್ರಾಗಳಲ್ಲೆಲ್ಲ ನಮ್ಮ ಹತ್ರ ಒಂದು 5 ಮನೆ ಮುಂದೆ ನಿಲ್ಲಿಸಿ ಊಟ ಮಾಡ್ಕೊಂಡು ಕೆಳಗಡೆ ಬರೋ ಅಷ್ಟೊಂದು ಬ್ಯಾಗ್ ಅನ್ನ ಬಿಚ್ಚಿ ಎತ್ಕೊಂಡು ಹೋಗಿದ್ದಾನೆ ಸರ್. ಯಾವತ್ತು? ಈ ಗುಂಡ್ಲಗುರ್ಕಿಯಲ್ಲೇ ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗಿದೆ. ಅವನು ಎತ್ಕೊಂಡು ಹೋಗಿರೋದು. ಯಾವತ್ತು ಆಗಿದ್ದು? 20 ದಿನ ಆಯ್ತು. ಸುಮಾರು ದಿನಗಳಿಂದ ಕಳ್ತನ. ಎಲ್ಲ ಕಂಪ್ಲೇಂಟ್ ಏನೋ ಕೊಡ್ಬೋದು? ರೋಡ್ ಸೈಡ್ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಸರ್. ಕಂಪ್ಲೇಂಟ್ ಕೊಡೋಕೆ ಡೈರೆಕ್ಟ್ ಸಿಕ್ಕಿಲ್ಲಲ್ಲ, ಇವತ್ತು ಸಿಕ್ಕಿದ್ದಾನೆ. ಅಲ್ಲ, ಈ ಥರ ಕಳ್ತನಗಳಾಗ್ತಾ ಇತ್ತಲ್ಲ, ಅದ್ರ ಮೇರೆಗೆ ಕಳ್ತನ ಬ್ಯಾಗ್ಗಳಾಗ್ತಾ ಇದಾವೆ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಇದು ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡ್ತಾರೆ, ಏನಾಗುತ್ತೆ ಸರ್? ಅವ್ನು ಹಿಡ್ಕೊಂಡು ಹೋಗ್ತಾನೆ, ಸಿಕ್ಕಿ ಇವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಲ್ಲ, ಅದರಿಂದ ಕಾಯ್ತಾ ಇದ್ರು. ಈಗ ಸಿಕ್ಕಿದ ತಕ್ಷಣ ಏನು ಮಾಡ್ದಾನ? ಏನು ಕುತ್ಕೊಂಡಿದ್ರೆ ಅವ್ರು ಸಂಜೆ ಅವ್ರು ಬಂದ್ರು, ಮತ್ತೆ ಪೊಲೀಸ್ ಅವ್ರು ಬಂದ್ರು ಕರ್ಕೊಂಡು. ಎಷ್ಟು ತೋಟಗಳಲ್ಲಿ ಆಗಿರ್ಬೋದಣ್ಣ ಮೋಸ್ಟ್ಲಿ? ನಮ್ಮ ಕಣ್ಣು ಮುಂದೆನೆ ಸರ್, ನಮ್ಮ ಕಣ್ಣು ಮುಂದೆನೆ. ಈಗ ಇವ್ರು ಇದಾರೆ ನೋಡಿ, ಇವರು ಈ ಕಡೆ ಕಳೆ ತೆಗಿತಾ ಇದ್ರೆ ತೆಂಗಿನ ಗಿಡದಲ್ಲಿ ಇವತ್ತು 2 ಮೀಟರ್ ಅಲ್ಲಿ ಹಂಗೆ ಬಂದು ಬ್ಯಾಗ್ ತಗೊಂಡು ಹೊರಟೋಗಿದ್ದಾರೆ. ಬರೀ ನಿಮ್ಮೂರ್ಗೆ ಮಾತ್ರ ಸೀಮಿತ? ಗುಂಡ್ಲಗುರ್ಕಿ ಎಷ್ಟು ಮಾಡಿದಾನ ಲಿಮಿಟೇ ಇಲ್ಲ. ಒಂದು 2 ವರ್ಷದಿಂದ ಮಾಡ್ತಾನ ಕೆಲಸ. ಯಾರಿಗೂ ಸಿಕ್ಕಾಕೊಂಡಿಲ್ಲ. 2 ವರ್ಷದಿಂದ ನಮ್ಮ ಮನೆ ಹತ್ರನೇ ಒಂದು 2 ತಿಂಗಳಿಂದ ಬ್ಯಾಗ್ ಎತ್ಕೊಂಡು ಹೋಗೋಣ. ನಮಗೂ 2 ತಿಂಗಳಿಂದ ನಮ್ಮ ಈ ತರ ಮಾಡಿದ್ರೆ ಅವ್ರ ಅಪ್ಪ ಅವರು ಪಾಪ ತುಂಬಾ ನೊಂದ್ತಾ ಇದ್ದಾರೆ ಸರ್. ಅವ್ರಿಗೂ ಬೇಜಾರು ಆಸ್ತಿ ಇದೆ. 2 ವರ್ಷದಿಂದ ಕೆಲಸ ಮಾಡೋಣ ಎಲ್ಲ ಇದೆ, ಆದ್ರೂ ಆ ತರ ಮಾಡ್ತಿದ್ದಾರೆ. ಅವ್ರ ತಂದೆ ಅವ್ರಿಗೆ ಏನು ಗೊತ್ತಿಲ್ವಾ ಇದೆಲ್ಲ ಆಗ್ತಾ ಇರೋದು, ಈ ಥರ ನಡೀತಾ ಇರೋದು? ಮೆಂಟ್ಲು ಅಂತ ಹೇಳ್ತಾರೆ ಅವರು. ಬ್ಯಾಗ್ ಎತ್ಕೊಂಡು 120 ಗಾಡಿ ಹೋದ್ರೆ ಮೆಂಟ್ಲಿರಲ್ವಾ ಸರ್? 2 ವರ್ಷದಿಂದ ಮಾಡ್ತಾವನು. ಇವನೇ ಅಂತ ಗೊತ್ತಿಲ್ಲ ರೈತರಿಗೆ, ಯಾರಿಗೂ ಗೊತ್ತಿಲ್ಲ. ಹೋಗೋದಿಲ್ಲ. 120 ಸರ್. ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರಲ್ಲಿ ಸಿಗಲ್ಲ ಸರ್ ಅವನು. ನಮ್ಮ ಹುಡುಗರು 3 ಹೋಗಿರೋದು ಇವತ್ತು. ಅವ್ನು ಇಟ್ಕೊಂಡು ಬರೋದು.
ನಿರಂತರವಾಗಿ ನಡೆಯುತ್ತಿದ್ದ ಕಳ್ಳತನದಿಂದ ಬೇಸತ್ತಿದ್ದ ರೈತರು ಕೊನೆಗೂ ಒಗ್ಗಟ್ಟಿನಿಂದ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಘಟನೆ ರೈತರಲ್ಲಿ ಒಂದಷ್ಟು ನೆಮ್ಮದಿ ಮೂಡಿಸಿದ್ರು. ಇಂತಹ ಕಳ್ಳತನಗಳು ಮರುಕಳಿಸದಂತೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸುಮಾರು 1.5 ವರ್ಷಗಳಿಂದ ರೈತರ ಹೂ ತೋಟಗಳನ್ನು ಗುರಿಯಾಗಿಸಿಕೊಂಡು ಕಳ್ಳತನ ಮಾಡುತ್ತಿದ್ದ ಆರೋಪಿಯನ್ನ ಕೊನೆಗೂ ರೈತರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸರಿಗೊಪ್ಪಿಸಿದ್ದಾರೆ. ಈ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗುರ್ಕಿ ಗ್ರಾಮದಲ್ಲಿ ನಡೆದಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಒಟ್ಟಾರೆ ರೈತರ ಜಾಗೃತಿಯಿಂದ ನಿರಂತರ ಕಳ್ಳತನಕ್ಕೆ ಬ್ರೇಕ್ ಬಿದ್ದಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ರೈತರು ಮತ್ತು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಪ್ರಕರಣದ ಕುರಿತು ಪೊಲೀಸರು ಇನ್ನಷ್ಟು ತನಿಖೆ ನಡೆಸುತ್ತಿದ್ದಾರೆ.